ರಮ್ಯಾ ಗಂಡ ತಾನೆ? ರಮ್ಯಾ ಗಂಡನೇ. ನೀನು? ನಮ್ದ ಇಲ್ಲೇ ಪಕ್ಕದ ಮನೆ. ನಿನ್ನ ಹೆಸರೇನು? ನನ್ನ ಹೆಸರು ಜಾನ್ಸಿ ಅಂತ. ನಿನ್ನ ಹೆಸರು? ನನ್ನ ಹೆಸರು ರಾಕೇಶ್ ಅಂತ. ಎಲ್ಲಿಗೋ ಓದ್ತಾ ಇದೆಯಾ? ನಾನಾ ಕಾಲೇಜ್ಗೆ ಓದ್ತಾ ಇದ್ದೀನಿ. ಓ ಹೌದಾ, ಸರಿ ಬಾ, ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಬಸ್ ಹೋಗಿ ತೊಂದರೆ ತಗೊಂತೀಯ ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಸೈಕಾಗೋದೆ ಸೈಕಾದೆ, ನೀನು ತುಂಬಾ ಲೈಕಾದೆ, ನಾನು ಲಾಕಾದೆ. ಮೆಲ್ಟಾಗೋದೆ ಮೆಲ್ಟಾಗೋದೆ, ನೀನು 1000 ಒಳ್ಳಾದೆ, ನಾನು ಲಾಕಾದೆ. ಚೆಲುವೆ ನೀನು ನಕ್ಕರೆ ಆ ನನ್ನ ಬಾಳು ಸಕ್ಕರೆ, ಓ ನಿನ್ನ ಬಿಟ್ಟಿರಲಾರೆನು. ಪ್ರೇಮದ ಮಹಲೆಯಲ್ಲಿ ಪರದೆ ಸರಿಯೇ ಮಗುವೆ, ನಿನಗೆ ಮುತ್ತಿನ ಮಳೆಯನ್ನು ಸುರಿವೆ. ನಾನಂದ್ರೆ ನಿಂಗೆ ತುಂಬಾ ಇಷ್ಟನಾ? ಹೌದು, ಒಂದೇ ಸರಿ ನಿನ್ನ ನೋಡಿದ ತಕ್ಷಣ ಸಿದಾಗ್ಬಿಟ್ಟೆ ನಾನು. ನೀವು ಎಷ್ಟು ಜನ ಮಕ್ಕಳು? ನಮ್ಮಮ್ಮನಿಗೆ ನನ್ನ ಒಬ್ಳೆ ಮಗಳು, ಗಂಡು ಮಕ್ಳೆಲ್ಲ ಇಲ್ಲ. ನಮ್ಮಮ್ಮ ಬಡ್ಡಿ ವ್ಯವಹಾರ ಮಾಡ್ತಾರೆ. ಓ ಹಂಗಾಯ್ತು, ದಂಧೆಗೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ ದುಡ್ಡು. ನಾನು ನೋಡಿದ್ರೆ ಗೊತ್ತಾಗಲ್ವಾ? ನಾನು ಹಾಕಿರೋ ಬಟ್ಟೆ, ನನ್ನ ಕತ್ತಲಿರೋ ಚೈನು ಗೊತ್ತಾಗಲ್ವಾ ನಿಂಗೆ? ಗೊತ್ತಾಯ್ತು. ಅಯ್ಯೋ ಇಳಿಸ್ರಿ ಕೆಳಗಡೆ, ರಮ್ಯಾ ನೋಡಿದ್ರೆ ಬೇಜಾರು ಮಾಡ್ಕೊಂತಾಳೆ. ಅಯ್ಯೋ ನೋಡಿದ್ರೆ ನೋಡ್ತಾ ಇದ್ರು, ಅವಳೊಬ್ಳು ಕೆಲ್ಸಕ್ಕೆ ಬರ್ಬೇಳು. ನೀನು ಎತ್ಕೊಂಡಿದ್ರೆ ಎತ್ಕೊಂಡೇ ಇರ್ಬೇಕನ್ಸುತ್ತೆ. ಹೌದಾ, ನಿಜವಾಗ್ಲೂನಾ? ನಿಜ. ಅಮ್ಮ ಬಾಮೇಲೆ ಬಾಯ್ಲೆ, ನನ್ನ ಮಾತು ಕೇಳಿಲ್ಲ ನೀನು. ಅವ್ನು ಸರಿಯಿಲ್ಲಮ್ಮ, ಜೊಲು ನನ್ನ ಮಗನು ಅಂತಂದ್ರು ನೀನು ನನ್ನ ಮಾತು ಕೇಳಿಲ್ಲ. ನೋಡು ಬಾಮ ಇಲ್ಲಿ, ಜೊಲ್ ನನ್ನ ಮಗನ್ ಮಾಡ್ತಾರೋ ಕೆಲಸ. ಬಾಮ ಬಿರಿನಾ? ನೋಡು ಬಾಮ ಜೊಲ್ ನನ್ನ ಮಗನ ಹೆಂಗ್ ಮಾಡ್ತಾವ ನೋಡ್ಬಾ ಇಲ್ಲಿ. ಏನೇ ಅದು ಅಷ್ಟು ಬಂದಿಲ್ಲ ನೋಡು, ಆಮೇಲೆ ಹೇಳು. ಲೇ ರಾಕೇಶ್, ಏನೋ ಇದು, ಏನು ಮಾಡ್ತಾ ಇರೋದು ನೀನು? ಅಯ್ಯೋ ರಾಕೇಶ್, ನೀವು ಮತ್ತೆ ಬಂದಿದ್ದಂಗವ್ರೆ. ಮತ್ತೆ ಅದು ಯಾವುದೋ ಬಟ್ಟಿಗೆ ಹೋಗಿದೆ, ಇಲ್ಲಲ್ಲೇ ಬಿದ್ದಿರ್ತಾಳೆ ಬಿಡು. ನಮ್ಮ ಮಗನೇ, ನನ್ನ ಮಗಳು ಹೇಳಿದ್ಲು ನನ್ನ ಕಂತ್ರಿ ನನ್ನ ಮಗನು ಅಂತ. ಯಪ್ಪ ಮುರಿತು ನನ್ನ ಸೊಂಟ. ನೋಡಮ್ಮ, ನಾನು ಅವತ್ತು ಹೇಳಿಲ್ಲಮ್ಮ ಈ ನನ್ನ ಮಗನ ಸರಿ ಇಲ್ಲ, ಜೋಲು ನನ್ನ ಮಗನು ಅಂತ. ನೀನು ಹೇಳ್ದೆ ಇಲ್ಲ ಸರೋತಾನೆ ಅಂತ. ನೋಡ್ದೇನಮ್ಮ? ಯಾವಳವಳ ಜಾನ್ಸಿ, ನಿಕ್ಕೇನು ಜ್ಞಾನ ಇಲ್ಲೇನೆ? ಮದುವೆ ಆಗಿರೋ ಗಂಡಸ್ರ ಹತ್ರ ಹೆಂಗಿರ್ಬೇಕು ಅಂತ? ಏನನ್ನ ಮಾಡ್ತಾರೆ ಕೆಲಸ? ಏನೋ ಮಾಡ್ತಾರೆ ಕೆಲಸ ನೀನು? ಮತ್ತೆ ಸುಮ್ಮನೆ ಭೀಮಾ ಪಿಕ್ಚರ್ದು ಆಳಿತ್ತು, ಅದನ್ನ ಹೇಳ್ತಾ ಇದ್ನಿ ಅಷ್ಟೇ. ನಡಿಯೇ ನಿಮ್ಮ ಮನೆ ಹತ್ರ ಬರ್ತೀನಿ, ನಡಿಯೇ ನಿಮ್ಮ ಅಮ್ಮನ ಕೇಳ್ತೀನಿ, ನಡಿಯೇ. ಏನ್ ಮಾನ ಮರೆಯೋದಿಲ್ಲೇನೆ? ಬೇರೆ ಗಂಡಸ್ರ ಹತ್ರ ಹೆಂಗಿರ್ಬೇಕು ಅಂತ ಜ್ಞಾನ ಇಲ್ಲ ನಿನ್ಕ? ಹೆಂಗೆಟ್ಟೋಳೆ ಆಂಟಿ? ನನ್ನ ಪಾಡಕ್ಕೆ ನಾನು ಓದ್ತಾ ಇದ್ದೆ, ನಿಮ್ಮ ಅಳಿಯನೇ ಮಾತಾಡ್ಸಿದ್ದು. ಮಾತಾಡ್ಸ್ಬಿಟ್ಟು ಅಂತ ನೀನು ಮಾತಾಡ್ಬಿಡೋದೇನೆ? ನೀನು ಮಾತಾಡ್ಬಿಡೋದಾ? ಅಮ್ಮ ಇವ್ನು ಸರಿ ಇಲ್ಲಮ್ಮ, ಇವನ ಕಡೆಯಿಂದ ನಂಗೆ ಡೈವರ್ಸ್ ಕೊಡಮ್ಮ, ನಾನು ನೆಮ್ಮದಿಯಾಗಿರ್ತೀನಿ. ನೋಡಿದೆನಮ್ಮ ಎಂತೆಂಥ ಕೆಲಸ ಮಾಡ್ತಾನೆ ಇವನು. ಇಂಥವನ್ನ ಇಲ್ಲಿ ಇಟ್ಕೊಬೇಕೇನಮ್ಮ? ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾನೋ ಇವನು. ನಿತ್ಕೊಳ್ಳೆ. ಏನಂಟಿ ಮಾಡೋದೆಲ್ಲ ಮಾಡ್ಬಿಟ್ಟು ಏನಂಟಿ ಅಂತ ಇದೆಯಾ? ಅಮ್ಮ ಅಲ್ಲ ಮುಂದೆ ತಕೊಂಬಂತು. ಆಂಟಿ ನಾನು ಕಾಲೇಜ್ಗೆ ಹೋಗ್ಬೇಕು, ಓದ್ತೀನಿ ಆಂಟಿ. ನಾನೇ ಡ್ರಾಪ್ ಮಾಡ್ತೀನಿ ಇರು. ನಾನು ಅವದೇನೆ ಹೇಳಿದ್ನಲ್ಲ ಡ್ರಾಪ್ ಮಾಡ್ತೀನಿ ಅಂತ. ಇರೋ ಇಬ್ರು ಜೊತೆಗೆ ಹೋಗೋಣ. ರಮ್ಯಾ ಪರ್ಕೆ ಎತ್ಕೊಂಡೋಗಿ, ಇವತ್ತು ಒಂದು ಪರ್ಕೆ ಪೂಜೆನೇ ಮಾಡ್ತೀನಿ, ಎತ್ಕೊಂಡೋಗಿ ಪರ್ಕೆ. ನಾನೇ ಕಾಲೇಜ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಅದೇ ನಾನೇ ಮಾಡಿದ್ನಂತೆ. ಯಾಕಂತ ಪರ್ಕೆ ಕೈಗಿಟ್ಕೊಂಡಿದ್ಯಾ? ಅದೇ ತೆಗಿಯತ್ತ ಪರ್ಕೆನಾ? ತೆಗಿ ಪರ್ಕೆನಾ? ಯಾಕೆ ಅಂತ್ರಿ ನನ್ನ ಮಗಳು ಅವತ್ತು ಹೇಳಿದ್ಲು, ಅಮ್ಮ ಈ ನನ್ನ ಮಗನ್ ಸರಿಯಿಲ್ಲ, ಬೇಡ ಇವನ್ ಕಡೆಯಿಂದ ನಂಗೆ ಡೈವರ್ಸ್ ಕೊಟ್ಬಿಡಿ ಅಂತ. ನಾನೇನೋ ಯಾಕ ಎಂಟು ಗಂಡವ್ರನ್ನ ದೂರ ಮಾಡೋದು ಅಂತ ಮನೆಗೆ ಇಟ್ಕೊಂಡಿದ್ರೆ ನೀನು ಈ ಕೆಲಸ ಮಾಡ್ತಾ ಇದೀಯಾ? ಫಸ್ಟ್ ಜಾಗ ಖಾಲಿ ಮಾಡು, ಇಲ್ಲಿಂದ ಜಾಗ ಖಾಲಿ ಮಾಡು. ನನ್ನ ಮಗು ನಂಗೆ ಕೊಟ್ಬಿಟ್ರೆ ನಾನು ಓದ್ತೀನಿ. ಯಾವ ಮಗು? ಲೇ ಜಾನ್ಸಿ, ಇಲ್ಲಿಂದ ಹೋಗಿದ್ಯಾ ಅಂದ್ರೆ ಬೀಳ್ತಾವ ನಿಂತ. ನಿಮ್ಮ ಮನೆವರೆಗೂ ಪರ್ಕೆಗೆ ಹೋಯ್ಕೊಂಬರ್ತೀನಿ. ಬಾ ಮುಚ್ಕೊಂಡು ಇಲ್ಲಿ ನಿಂತ್ಕೊಬೇಕು ನೀನು. ಲೇ ರಮ್ಯಾ, ನಾನು ಏನೇ ಮಾಡಿದೆ? ಯಾಕೆ ಏನ್ ಮಾಡ್ದ? ಯಾಕ ಇಷ್ಟು ಬೇರೆ ಮರ್ತೋಗ್ಬಿಟ್ಟ? ಮರ್ತೋಗಷ್ಟು ವಯಸ್ಸಾಗೋಗೈತೆ ನಿಂಕ? ನೋಡ, ನಮ್ಮ ಹತ್ರ ಯಾವ ಮಗುನೂ ಇಲ್ಲ. ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನೀನು. ಇನ್ನೊಂದ್ಸರಿ ಏನಾನ ನಮ್ಮ ಮನೆ ಕಡೆ ತಲಾಕ್ ಮಲ್ಕೊಂಡಿದ್ದೆ ಅಂದ್ರೆ ತಲೆನೇ ಕತ್ತರಿಸ್ಬಿಡ್ತೀನಿ. ಜಾಗ ಖಾಲಿ ಮಾಡು. ಅಮ್ಮ ಇವನ್ಗೆ ಡೈವರ್ಸ್ ಕೊಟ್ಟ ಅವ್ನ ಮಕ್ಕದ ಮೇಲೆ ಬಿಸಾಕ್ಬೇಕಮ್ಮ. ಇಂಥವನ್ ಜೊತೆಗಿರೋ ಬದಲು ಎಲ್ಲಾದ್ರೂ ಹೋಗಿ ಸಾಯೋದ್ಮೇಲೂ ಅಸಹ್ಯ ಇವನ್ ನಂಗೆ. ಕಳ್ಸಮ್ಮ ಫಸ್ಟ್ ಪರ್ಕೆ ಒಳಗೆ ಹೊಡೆದು ಕಳ್ಸಮ್ಮ ಇವನ್ನ. ರಮ್ಯಾ, ಇಷ್ಟು ಬೇಗ ಬೇಡವಾಗ್ಬಿಟ್ನೇನೆ ನಾನು. ನೀನು ಒಬ್ಬ ಗಂಡನೇನ ನೀನು? ಅಮ್ಮ ಕಳ್ಸಮ್ಮ. ಇನ್ನ ಏನ್ ನೋಡ್ತಾ ಇದೆಯಾ ಅವನ್ನ? ನಡಿ ಇಲ್ಲಿಂದ. ನನ್ನ ಮನೆಗೆ ಒಂದೇ ಒಂದು ಇಂಚು ಜಾಗ ಕೊಡಲ್ಲ ನಿಂಕ. ಜಾಗ ಖಾಲಿ ಮಾಡ್ತಾ ಇರೋ. ಜೋಳು ನನ್ನ ಮಗನ್ ತಕೊಂಬಂದು ನಡಿಯೋ. ನನ್ನ ಮಗು ನನಗೆ ಕೊಟ್ಟರೋ ಸರಿ, ಇಲ್ಲ ಅಂತಂದ್ರೆ ನೀವಿಬ್ಬರನ್ನು ಸುಮ್ಮನೆ ಬಿಡಲ್ಲ ಅಷ್ಟೇ. ನಿನ್ನ ಮಗು ಅಲ್ಲೇ ಎಲ್ಲ ಬೆಂಗ್ಳೂರ ಮೋರಿನಾಗ ಬಿದ್ದಿರ್ಬೇಕು. ಹೋಗ ಹುಡ್ಕೋ ಹೋಗ. ಬರ್ತೀನಿ ರಮ್ಯಾ, ಬರ್ತೀನಿ. ನಿನ್ನೇನು ಇಷ್ಟಕ್ಕೆ ಬಿಟ್ಬಿಡ್ತೀನ ನಾನು? ಹೋಗಲ್ಲ ಹೋಗ. ಜಾನ್ಸಿ, ನಾನಂದ್ರೆ ಇಷ್ಟನೇನೆ ನಿಂಗೆ? ಹೋಗಲ್ಲ ಲೋಫರ್. ಜಾನ್ಸಿ ನೋಡ್ದಮ್ಮ ಎಂತವ ನೀನು? ನಾನು ಅದಕ್ಕೆ ಅಮ್ಮ ಇವನ್ನ ಉಗಿದ್ ದೂರ ಇಕ್ಕಿದ್ದು. ಎಂತ ನನ್ನ ಮಗನ್ ನೋಡ್ದೇನಮ್ಮ? ನಾನು ಆವತ್ತು ಹೇಳ್ದೆ ಬೇಡಮ್ಮ ಇವನ್ ಸವಾಸ ಅಂತ. ನೀನೇ ನನ್ನ ಮಾತು ಕೇಳಿಲ್ಲ. ಎಲ್ಲಾರನ್ನೂ ಕೂರಿಸಿ ನ್ಯಾಯ ಪಂಚಾಯತಿ ಮಾಡಿ ಇವನ್ ತಂದು ನಮ್ಮ ಮನೆ ಇಟ್ಕೊಂಡೆ. ನೋಡ್ದ? ಇವಾಗ ನಾನ್ ಬೇಡ ಅಂದಿತ್ತು ನೋಡಿ, ಅವಳು ಜಾನ್ಸಿಂದ ಓದ್ತಾವನೆ. ಇಂಥವನಂತ ಯಾರು ಕೇಳಿದ? ಇವನಿಂತ ಲೋಫರ್ ನನ್ನ ಮಗನಂತ. ಬರ್ಲಿ ಬಾ, ನಮ್ಮ ಮನೆಗೆ ಬರ್ಲಿ ಬಾ. ಅವ್ನ ಕತೆ ಬಗಾಶರ. ನಿಮ್ಮ ಅಪ್ಪನ ಬಂದಮೇಲೆ ಎಲ್ಲ ಹೇಳ್ತೀನಿ ಬಾ. ಈರಿ ಏನೋ ಇಷ್ಟೊತ್ತಾಗಿ ಬರಿಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದೋಳು. ನಾನು ಕೆಲಸ ಮುಗಿಸ್ಕೊಂಬರ್ನಿ. ನಾನ್ಕಿನ್ನ ಮುಂದ್ಗೆ ಬರೋಳು ನಾನು. ಇವತ್ತು ಅದೇನಾಯ್ತೋ ಏನೋ. ಏನ್ ಮಾಡ್ತಾ ಇದ್ಯಾ? ನಿನ್ ದಾರಿನೇ ಕಾಯ್ತಾ ಇದ್ದೀನಿ ಬಾ. ಯಾಕೆ ಇಷ್ಟೊತ್ತು?
ಅಯ್ಯೋ ಒಂದು ರೌಸ್ಟ್ ಇತ್ತು ಹಂಗೆ ಎಲ್ಲ ಕಿತ್ತಾಕ್ಬಿಟ್ಟಿರ್ತೀರಿ ನಾಳೆ ಎಲ್ಲ ಯಾಕೆ ನಿಲ್ಸೋದು ಅಂತ ಪಾರಕ್ನು ಅದಕ್ಕೆ ಮೆಣಸಿನ್ಕಾಯಿ ಕಿತ್ಕೊಂಡಿದ್ವಿ ನೀನ್ ಬಂದ್ಬಿಟ್ಟಿದ್ಯಾ ಎಷ್ಟು ಬಿರಿನಾ ಓ ನಾನು ಬಂದು ಯಾವ ಕಾಲ ಆಯ್ತು ನಿನ್ ದಾರಿ ನೋಡ್ತಾ ಇದ್ದೀನಿ ಕಾಪಿಗೆ ಪಿಕ್ ಕೊಡ್ತೀಯೇನೋ ಅಂತ. ಬಾ ನೀ ಕೊಡ್ತೀನಿ ಬಾ ಇರು ಕೈ ಕಾಲು ಮಕ್ಕ ತೊಳ್ಕೊಂಬರ್ತೀನಿ. ಇವತ್ತನ ನಿಂತೋಗ್ಬೇಕು ತುಂಬ ನೀನೆ ಅದ್ಯಾರೋ ಕಿತ್ತಾಡ್ಕೊಂಡು ನಿಂತನೇ ಬರಲ್ಲ. ಹುಷಪ್ಪ ಮೈ ಕೈಲ ಊದತ್ಕೊಂಬಿಟ್ಟು ಹೋಗ ಮೆಣಸಿನ್ಕಾಯಿ ಕಿತ್ತಿಟ್ಕ. ಇನ್ನೇನ ಮೆಣಸಿನ್ಕಾಯಿ ಕಿಡ ಸುಮ್ಮನೆನಾ ಏನ್ ಮಾಡ್ತೀಯ ಅಡ್ಗೆ? ಏನ್ ಮಾಡಿ ಬೆಳಗ್ಗೆ ಅನ್ನ ಸಾರದ ಅದನ್ನೇ ತಿನ್ನೋದು ಬಿಡು. ಇಂದ ಕಾಪಿ ಕುಡಿತಾರ ಸಾರ್ ಬಿಸಿ ಮಾಡ್ತೀನಿ. ಮಾಡೋಗು ಆ ಹಪ್ಳ ಏನೋ ಇರ್ಬೇಕು ಹಪ್ಳ ಹಾಕು. ಬಾಕ ಬಾ. ಈರಮ್ಮ ಮನೆ ಎಲ್ಲ ಚೆನ್ನಾಗದೇನೆ? ಅಯ್ಯ ಕೇಳೋದೇನೋ ನೋಡಕ್ಕೆ ಚೆನ್ನಾಗದ್ ಬಿಡು ಮನೆ. ಕೂತ್ಕೋ ಕಾಪಿ ಕೊಡ್ತೀನಿ ಕೂತ್ಕ. ಊಟನಾ ಆಯ್ತಮ್ಮ ಇನ್ನಿಷ್ಟೊತ್ತಾಗ ಯಾವ ಊಟ ಇನ್ ರಾತ್ರಿಗೆ ಊಟ. ಬಾಕ ಜೇಕ ಏನೇ ಜಯ್ಯ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಈ ಪೀಡೆ ಇಲ್ಲವದ ತೆರಿಗೆ ಇದು ಎಲ್ಲಿ ಇರ್ಕೊಡ್ದು ಅಂದ್ಕೊಂತೀನಿ ಅಲ್ಲೇ ಇರ್ತದೆ ಇದು. ಏನಕ್ಕ ದೂರ ಬಂದ್ಬಿಟ್ಟಿದ್ಯಾ? ಅಯ್ಯೋ ಏನಿಲ್ಲ ಬಸಪ್ಪ ಸೋದಿಗಿದ್ವಲ್ಲ ನಿಮ್ಮ ಮನೆ ಹತ್ರ ಹಳೆವು ಅವೇನ್ ನಿಮ್ಗೇನೋ ಬೇಕೇನೋ ಬೇಡ ಅಂದ್ರೆ ನಮ್ ನೀರೊಳ್ತಾನೆ ಇಕ್ಕೋಣ ಅಂತ ನೀರೊಳ್ಕೊ ಆತವೆ ಅಡಿಗೆ ಹೊಲ್ಕೊ ಆತವೆ ಮನೆ ಮುಂದೆ ಬೇರೆ ತೆಂಗಿನ ಪುಗ್ಲು ಎಷ್ಟೊಂದವೆ. ಅಯ್ಯೋ ಎತ್ಕೊ ಹೋಗು ಮಳೆ ಬಂದೆಲ್ಲ ನೆಂದೋಗವೆ ಎತ್ಕೊಂಡೋಗಿ ಅಷ್ಟು ಒಣಗಾಕಿದ್ರೆ ಎಲ್ಲ ಒಣಗ್ತಾವೆ ಎತ್ಕೊಂಡೋಗು. ಎತ್ಕೊ ಹೋಗಕ್ಕ ಸಿಗ್ಗಿದ್ದಷ್ಟು ಹುಳ ಹುಟ್ಟು ಜಾಸ್ತಿ ನೀನೇನ ಬಳಸ್ಕೋಗು. ಇಲ್ಲ ಅದೇನೋ ಸೋಲಾರೋ ಏನು ಹಾಕೋರಂತೆ ಬಿಸಿನೀರು ಬರ್ತವೆ ನಮಗೂ ಏನು ಬೇಡ. ಅದ್ ನೋಡೆ ನಾನು ಕೇಳೋಣ ಅಂತ ಬಂದಿದ್ದು. ಏನೋ ಬಸಪ್ಪ ಮನೆ ಕೇಳಕ್ ಬಂದವಳೇನ ಇವಳು? ಕೊಡು ಏನ್ ಇವಳು ಪಟೇಲ್ ಜೊತೆಗಿದ್ರು ಇರ್ಬೋದೇನೋ. ಕೊಡು ಇರ್ಲಿ ಹಳೆ ಮನೆ ಖಾಲಿ ಇರೋದ್ಯಾಕ ಇವಳು ಪಟೇಲ್ಗ ನಿಂತ್ಕೊಂಡ್ಲಿ. ನಿಂಕೇನ್ ಮಾಡಕ್ಕೆ ಉದ್ಯೋಗ ಇಲ್ಲ? ಯಾವಾಗ್ಲೂ ಪಟೇಲ್ಗನ್ ಅಂತ ಇರ್ತೀಯ ಏನ ಅವನ ಮೇಲೆ ಅಷ್ಟು ಬೇಮೆ ನಿಂಕ? ಲೇ ನಂಕೆ ಬೇಮೆ ಅವನಾಗ ನಿಂಕಿರೋದು ಬೇಮೆ. ಹೋಗ್ರಿ ಹಳೆ ಮನೆಗಿರೋಗ್ರಿ ನಾನು ಅವತ್ ನಿಂಕ ಹೇಳ್ತಾ ಇಲ್ಲೇನೆ ಕದ್ದು ಮುಚ್ಚಿ ಯಾಕೆ ಓಡಾಡ್ತೀರಾ ಮದುವೆ ಮಾಡ್ಕೊಂಡು ರಾಜಾರೋಷವಾಗಿರ್ರಿ ಅಂತ. ನೀವೇ ನನ್ ಮಾತು ಕೇಳ್ತಾ ಇಲ್ಲ? ಈ ವಯಸ್ಸಿನಾಗ ಮದುವೆ ಆದ್ರೆ ಯಾರನ್ನ ಪರ್ಕತ್ಕೊಂಡು ಹನ್ನೆರಡು ಹಾಕಲ್ಲ. ಅವತ್ ನಿಂಕ ಹೇಳ್ತಾ ಇದ್ನಲ್ಲೇನೆ ಏನ್ ಇವತ್ತು ನೆನ್ನೋರ ನೀವು ಯಾವ ಕಾಲದಾಗಿಂದ ಒಬ್ಬನೊಬ್ರು ಇಷ್ಟಪಡ್ತಾ ಇರೋದು. ನಾನು ಅವತ್ ನಿಂಕ ಹೇಳಿಲ್ಲೇನೆ ಮದುವೆ ಆಗ್ರಿ ಅಂತ. ನೀನ್ ಇನ್ನೊಂದ್ಸರಿ ಏನೋ ನಾನು ನಂಗೆ ಅಂದಿದ್ದಿ ಅಂತ ನೋಡ್ತಾ ನಿಂಗೆ ಗಾಸ ಬಿಡ್ಸ್ಬಿಡ್ತೀನಿ ಅಂತೀನಿ ಏನೋ ಮಾಡ್ತೀಯಾ ಏನ್ ಮಾಡ್ತೀಯ ಅಂತ. ಅಣ್ಣ ಬಸಣ್ಣ ನಾನು ಎತ್ಕೊಂತೀನಿ ಅಣ್ಣ ಸೋದಿಗ್ಲ. ಎತ್ಕೊ ಹೋಗಕ್ಕ ಎತ್ಕೊ ಹೋಗು. ನೋಡು ಚಿತ್ರಂಗಿ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಕೋತ್ರಂತೆ ಹಂಗಾಯ್ತು. ಮನೆಯಲ್ಲ ಅನುಕೂಲ ಅದೇನಪ್ಪ? ಅದೇ ಸರಪ್ಪ ಓದ್ತೀನಿ ನಾನು ಕತ್ಲಾಯ್ತು ಹೋಗಿ ಒಂದು ತಿನ್ಬಿಟ್ಟು ಮುಡ್ಕೊಂತೀನಿ. ಇಲ್ಲ ಊಟ ಮಾಡಕ್ಕ? ಕತ್ಲೆ ಏನ್ ಮಾಡಕ್ಕಾಗಲ್ಲ ನಿಧಾನವಾಗಿ ಓದ್ತೀನಿ ಬೀದಿಗ ಲೈಟ್ಗಳವಲ್ಲ ನೋಡ್ಕೊಂಡು ಓದ್ತೀನಿ ಏನ್ ದಿಗ್ಲಿಲ್ಲ. ಏನಿದು ಏನು ನಂಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೋ ದಿಗ್ಲಾತದೆ. ಇವತ್ತೊಂದು ದಿವಸ ನೋಡೋಣಿರು ನಾಳೆ ನಿಮ್ಗೆ ಹೇಳ್ತಾ ಇದ್ರಿ ಏನೇನು ಒಂದು ವ್ಯವಸ್ಥೆ ಮಾಡೋಣ. ಯಾರಮ್ಮ ಅದು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಮುಂದಕ್ಕೆ ಬರ್ರಿ ಯಾರು ಹೇಳ್ತಾ ಇರೋದು? ಯಾರು ಇಲ್ಲ ಬರೀ ರೂಮೇ ಐತೆ. ಬರೀ ರೂಮಾಗೆ ಶಬ್ದ ಕೇಳಿಸ್ತದೆ ಆಚೆಗೂ ಯಾರು ಇಲ್ಲ. ನನ್ನನ್ನು ನೋಡಿದ್ರಲ್ಲ ನಾವು ಆಚೆಗೂ ಯಾರು ಇರಲಿಲ್ಲಲ್ಲ. ಏನು ಮಾಡೋದು ಎಂಥ ಕೆಲಸ ಆಗೋಯ್ತು ಏನೋ ಮನೋಜಪ್ಪನ ಆಸೆ ಪಟ್ಟು ನಮ್ಮ ಅತ್ತೆ ನಮ್ಮ ಮಾವನ್ ಚೆನ್ನಾಗಿರ್ಲಿ ಅಂತ ಮನೆ ತಗೊಟ್ಟ ಏನು ಈ ಮನೆಗೆ ಹಿಂಗೈತೆ. ದೇವ್ರು ಕೊಟ್ಟವ್ರಿಗೆ ಕಷ್ಟ ಕೊಡ್ತಾನೆ. ಏನೋ ಇಷ್ಟು ದಿನದಿಂದ ಕಷ್ಟದಾಗಿದ್ರು ಇವಾಗನ ಚೆನ್ನಾಗಿರ್ಲಿ ಅಂತ ದೇವ್ರ ಕರುಣನೇ ಇಲ್ಲ. ಯಾರಮ್ಮ ಅದು ಮುಂದಕ್ಕನ ಬರ್ರಮ್ಮ ಮುಂದಕ್ಕನ ಬರ್ರಿ. ಮುಂದಕ್ಕೆ ಬಂದು ಏನೋ ನಿಮ್ಮ ಕಷ್ಟ ಹೇಳ್ಕೊಂಡ್ರಲ್ಲ ನಮಗೂ ಅರ್ಥ ಆಗೋದು. ನೀವು ಹಂಗೆ ಹತ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ನೀನು ಹಂಗೆ ಹತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಇಲ್ಲಿ ತಿಗ್ಲಿ ಬಿಡೋರು ಯಾರು ಇಲ್ಲಮ್ಮ. ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿರೋದು ಮುಂದಕ್ಕೆ ಬಂದು ಅದೇನೋ ನಿಮ್ಮ ಕಷ್ಟ ಹೇಳ್ಬೇಕು ತಾನೆ. ಏನು ನೀವು ಮುರ್ಗಾಗಿ ನಿಂತ್ಕೊಂಡು ಹತ್ಕೊಂಡ್ಬಿಟ್ರೆ ಮನೆ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿದ್ಯಾ? ನಾವು ಹೋಗಲ್ಲ ನಿನ್ನೆ ಓಡಿಸ್ತೀವಿ ನಾವು. ನಾನು ಅನ್ಕೊಂಡಿದ್ದೆ ನಿಜವಾಯ್ತು ಇದು ದೇವದ ಕಾಟನೇ 100% ಸತ್ಯ. ಅಲ್ಲ ನಿನ್ನೆ ಎಲ್ಲ ಅಷ್ಟೊತ್ತು ಮಾಡಿ ನಾವೆಲ್ಲ ನೋಡಿ ಕಣ್ಣು ಕಾಣಿಸಿಲ್ಲ ಅಂತಂದ್ರೆ ಇನ್ನು ದೇವದ ಕಾಟನೇ ತಾನೆ. ಅಯ್ಯೋ ದೇವ್ವನ ನಂಗೆ ದಿಗ್ಲಾತದಪ್ಪ. ಬಾ ನಮ್ಮ ಮಳೆ ಮನೆಗೆ ನಾವು ಹೊರಟೋಗೋಣ. ಮನೋಜಪ್ಪನ ಕೇಳಿದ್ರೆ 1-2 ದಿವಸ ಇಲ್ಲಿರ್ತೀರಪ್ಪ ಆಮೇಲೆ ಆ ಮನೆಗೆ ಇರ್ತೀರಿ ಅಂತ ಹೇಳ್ಬಿಡೋಣ ಬಾ. ನಮ್ಗೆ ಈ ಮನೆಗೆ ಇರೋದು ಬೇಡ ನಮ್ಗೆ ಈ ಮನೆನೂ ಬೇಡ ಏನು ಬೇಡ ಬಾ. ಅಯ್ಯ ಹುಚ್ಚಂಗ್ಸೆ ಏನು ಈ ದೇವ್ಗೆ ದಿಗ್ಲು ಬಿದ್ದು ಹೋಗೋದೆ? ಹೋಗಲೇ ಹೋಗೆ ಈ ದೇವ್ಗಳಿಗೆಲ್ಲ ದಿಗ್ಲು ಬಿದ್ದು ಹೋಗೋದಾ? ಅದೆಲ್ಲ ಕನಸು ನಿನ್ನ ಕನಸು ಅಷ್ಟೇ. ನಮ್ಮ ಅಯ್ಯಮ್ಮನಾಗೆ ಇಲ್ಲ ದೇವ್ಗಳಿಗೆ ದಿಗ್ಲು ಬೀಳೋದು. ಹೋಗಿ ಊಟ ಇಕ್ಕೊಂಬೋಗು ತಿನ್ಬಿಟ್ಟ ಮುಡ್ಕೊಳ್ಳೋಣ. ಅದೆಷ್ಟೋ ತಳ್ತದೋ ಹಳ್ಳಿ. ಹಂಗಲ್ಲಪ್ಪ ಎದುರುಗ ಬಂದು ಹೋರಾಟ ಮಾಡೋರ್ನ ಎದುರಿಸ್ಬೋದು. ಇದು ಕಣ್ಣುಗ್ ಮರೆ ಆಗಿರೋದು ಏನನ ಹೆಚ್ಚು ಕಡಿಮೆ ಆದ್ರೆ ಅಂತ ಅಷ್ಟೇ. ದಿಗ್ಲು ಬಿದ್ದರೆ ನಾವು ಇನ್ನೂ ದಿಗ್ಲಿಕ್ಸ್ತದೆ. ನೀನು ದಿಗ್ಲು ಬಿಡಬೇಡ ಏನಾರ ಒಂದು ವ್ಯವಸ್ಥೆ ಮಾಡೋಣ ಸುಮ್ಮನೆ ಇರೋ. ಇವತ್ತು ನಾಳೆನೋ ನಾಳೆದ್ದು ನೋಡೋಣ 3 ದಿವಸ ಹಿಂಗೆ ಇದ್ರೆ ಏನೋ ಒಂದು ವ್ಯವಸ್ಥೆ ಮಾಡೋದಷ್ಟೇ. ಹೆಂಗೋ ಹುಡುಗರೆಲ್ಲ ಊರ್ಗೆ ಹೋಗಿದ್ದಕ್ಕೆ ಸರೋಯ್ತು ಅವರೆಲ್ಲ ಇದ್ದಿದ್ರೆ ಏನು ಗತಿ? ಅತ್ತೆ ಅಮ್ಮ ಏನಮ್ಮ ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ನಿಮ್ಮ ಯಜಮಾನಿಲ್ಲೇ ಇಲ್ಲ ಅತ್ತೆ ಅವ್ರು ಬರಲಿಲ್ಲ ಏನೋ ಕೆಲಸ ಆಯ್ತಂದ್ರು ಹೊಸ ಮನೆಲ್ಲ ಅದಕ್ಕೆ 1 ದಿವಸ ಇದ್ಬಿಟ್ಟು ಹೋಗೋಣ ಅಂತ ಬಂದೆ ಅತ್ತೆ. ಅಯ್ಯೋ ಏನಕ್ಕಮ್ಮ ಬರಕೋದೆ?
ಹಾಂ ಎಲ್ಲರೂ ಬಂದಾಗೆ ಬರಬೇಕಾಗಿತ್ತು ತಾನೆ, ಏನಕ್ಕೆ ಬರೋಕೋದೆ? ಯಾಕೆ ಮಾವ ನಾನು ಬಂದಿರೋದು ಇಷ್ಟ ಆಗಿಲ್ಲ ನಿಮಗೆ? ಹಾಂ ಅಯ್ಯೋ ನೀನು ಬಂದರೆ ನನಗೆ ಯಾಕಮ್ಮ ಇಷ್ಟ ಆಗಲ್ಲ? ಹಾಂ ಯಾಕೆ ಹಂಗಂತೀಯ? ಅಲ್ಲಿಗೆ ಯಾಕಮ್ಮ ಬರೋಕೋದೆ ಅಂತನ್ನಷ್ಟೇ. ಮುಂದುವರಿಯೋದು